ನಮಸ್ಕಾರ ವೀಕ್ಷಕರೇ, ಇವತ್ತು ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಮಾಡೋಣ ಬನ್ನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಹಾಕೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾವು ಆನಿಯನ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಆನಿಯನ್ನ ಗರಿ ಗರಿಯಾಗಿ ನೀಟಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದನ್ನ ಇವಾಗ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಒಂದು 100 ಗ್ರಾಮ್ ಆಗುವಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕೊಂಡು ಒಂದು 4 ಈರುಳ್ಳಿ ಉದ್ದನೆಗೆ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ಗರ್ಗರಿಯಾಗಿರ್ಬೇಕು. ಆ ತರ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಅವಾಗ ಚೆನ್ನಾಗಿ ಗರ್ಗರಿಯಾಗಿ ಬೇಯುತ್ತೆ. ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಯಾವಾಗೂ ನಾವು ಕೈ ಆಡಿಸ್ಕೋತಾ ಇರ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಒಂದ್ ಕಡೆಯಿಂದ ಸೀದೋಗ್ತಾ ಇರುತ್ತೆ. ನೋಡಿ, ಈ ತರ ರೋಸ್ಟ್ ಆಗಿರ್ಬೇಕು. ಇಲ್ಲಿವರೆಗೂ ಹುರ್ಕೊಳ್ಳೋಣ. ಅದನ್ನ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಅನ್ನ ಬೇಯಿಸ್ಕೊಳ್ಳೋಣ. ನಾನು ಇಲ್ಲಿ ತಪ್ಪಲೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ತಪ್ಪಲೆಯಲ್ಲಿ ಅರ್ಧ ಭಾಗದಷ್ಟು ನೀರು ಹಾಕೋತಾ ಇದ್ದೀನಿ. ಅದಕ್ಕೆ ಮಸಾಲೆಗಳನ್ನ, ಬಿರಿಯಾನಿ ಮಸಾಲೆಗಳನ್ನ ಆಡ್ ಮಾಡ್ತಾ ಇದ್ದೀನಿ. ಏನೇನು ಬಿರಿಯಾನಿ ಮಸಾಲೆ ಇದೆಯೋ ಅದೆಲ್ಲ ಹಾಕೊಳ್ಳಿ. 1 ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀರು ಕುದ್ದಿದ್ದಾದ್ಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅದ್ರ ಜೊತೆಗೇನೆ ತೊಳೆದಿರೋ ಅಕ್ಕಿ ಹಾಕೊಳ್ಳೋಣ. ನಾನು ಅರ್ಧ kg ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ಇವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಉದ್ರಾಗಿ ಬರಬೇಕು. ಅನ್ನ ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ತಟ್ಟೆಗೆ ಚೆನ್ನಾಗಿ ತೊಳೆದಿರೋ ಅಂತ ಚಿಕನ್ನ ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿ ಮನೆಯಲ್ಲೇ ರುಬ್ಬಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ, ಅದಕ್ಕೆ ಚಕ್ಕೆ ಲವಂಗ ಏನು ಹಾಕಿಲ್ಲ ನಾನು. ಅದನ್ನ ಒಂದು 4-5 ಸ್ಪೂನ್ ಹಾಕೋಬೇಕಾಗುತ್ತೆ. ನಾವು ಅವಾಗಲೇ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿನ ಇವಾಗ ಹಾಕೊಳ್ಳೋಣ. 3/4 ಭಾಗ ಇದಕ್ಕೆ ಹಾಕೊಳ್ಳಿ. ಇನ್ನು 1/4 ಭಾಗನ ಆ ಪ್ಲೇಟಲ್ಲೇ ಬಿಟ್ಟಿರಿ, ಲಾಸ್ಟಿಗೆ ಹಾಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಗರಂ ಮಸಾಲೆ 2 ಸ್ಪೂನು, ಚಿಕನ್ ಮಸಾಲ ಪೌಡ್ರು 2 ಸ್ಪೂನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕೊಳ್ಳಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚಿಕನ್ನಿಗೆ ಚೆನ್ನಾಗಿ ಖಾರ ಇಟ್ಕೊಳ್ಳೋ ಥರ ನಾವು ಕೈನಲ್ಲೇ ಕಲಿಸ್ಕೋಬೇಕು. ನೀವು ಬೇಕಾದರೆ ಬೇರೆ ಥರ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 4 ಥರದಷ್ಟೇ ಹಾಕಿರೋದು ಸ್ಪೈಸಸ್ಸು. ನಾವು ಹಾಕೊಂಡಿರೋ ಮಸಾಲೆ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಇಲ್ಲಿ ಹೆಂಗ್ ಕಲಿಸ್ಕೊಂಡಿದೀವಲ್ಲ ಅಷ್ಟೇ ಕಲಿಸ್ಕೊಳ್ಳೋದು. ಇದನ್ನ ಡೈರೆಕ್ಟಾಗಿ ಪಾತ್ರೆಗೆ ಹಾಕಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಇಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ನಾವು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಮ್ಯಾರಿನೇಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಖಾರ ಎಲ್ಲ ಚೆನ್ನಾಗಿ ಇಳ್ಕೊಂಡ್ಬಿಟ್ಟಿರುತ್ತೆ ಚಿಕನ್ಗೆ. ಇವಾಗ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ. ನಾವು ಈ ಮಸಾಲೆನ ಕಲಿಸ್ಕೋಬೇಕಾದ್ರೆ ಸ್ಮೆಲ್ಲು ಗಮ್ಮಂತ ಬರ್ತಾ ಇರುತ್ತೆ. ನಿಮ್ಮ ಕೈ ಸ್ಮೆಲ್ ನೋಡ್ಕೊಳ್ಳಿ. ಕಲಿಸ್ಬೇಕಾದ್ರೆ ತುಂಬಾ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ನನಗೆ ಆ ಸ್ಮೆಲ್ ತುಂಬಾ ಇಷ್ಟ ಆಯಿತು. ಇವಾಗ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ. 1/4 ಲೀಟ್ರ್ ಮೊಸರು ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ 3/4 ಭಾಗ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಸಾಲೆಗೆಲ್ಲ ಚೆನ್ನಾಗಿ ಹಿಡಿಬೇಕು. ಮೊಸರು ಮಾತ್ರ ಎಲ್ಲ ಪೀಸಸ್ಗೂ ಹಿಡಿಬೇಕು. ಆ ಥರ ಮಸಾಲೆಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕಿರ್ತೀನಿ ಅಷ್ಟೇ. ನಾನು ಕಲಿಸ್ಕೊಳ್ಳೋದೆಲ್ಲ ಚೆನ್ನಾಗಿ ಮಾಡಿದ್ದೀನಿ. ಖಾರ ಇಳ್ಕೊಳಕ್ಕೆ ಅಂತ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಇಡ್ತೀನಿ. ನಾವು ಆವಾಗಲೇ ಆನಿಯನ್ ಫ್ರೈ ಮಾಡ್ಕೊಂಡಿರೋ ಎಣ್ಣೆ ಇತ್ತಲ್ಲ, ಆ ಎಣ್ಣೆ ಫುಲ್ಲುವೆ ಈ ಚಿಕನ್ಗೆ ಹಾಕೊಂಡು ಮಸಾಜ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಎಣ್ಣೆ ಹಾಕೋದು, ಬೇರೆ ಥರ ಯಾವುದೇ ಎಣ್ಣೆ ಹಾಕೋದಿಲ್ಲ ಇದಕ್ಕೆ. ನಿಮಗೆ ಮಾಡೋದಕ್ಕೆ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಮುಂಚೆನೋ ಇಲ್ಲ 1 ಅವರ್ ಮುಂಚೆನೋ ಮಾಡಿಬಿಟ್ಟು ಇಟ್ಬೋದು. ಈ ಥರ ಕಲಿಸ್ಬಿಟ್ಟು ಇಟ್ಬಿಟ್ರೆ ಫ್ರಿಜ್ಜಲ್ಲಿ 1 ಗಂಟೆ ಚೆನ್ನಾಗಿ ಖಾರ ಇಳ್ಕೊಂಡಿರುತ್ತೆ. ಅವಾಗಲೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಿಕನ್ನು. ನೋಡಿ ವೀಕ್ಷಕರೇ, ಇದು ಕಲಸಿದ್ದಾಗಿದೆ. ಎಲ್ಲದೂ ಐಟಮ್ಸು ಹಾಕಿದ್ದಾಗಿದೆ. ಇನ್ನೇನು ಹಾಕೋದಿಲ್ಲ ಚಿಕನ್ಗೆ. ಇದನ್ನ ಒಂದು 5 ನಿಮಿಷ ಮುಚ್ಚಿ ಬಿಡ್ತೀನಿ ಅಷ್ಟೇ. ಜಾಸ್ತಿ ಹೊತ್ತೇನು ಬಿಡಕ್ಕೆ ಹೋಗಲ್ಲ. ಒಂದು 5 ನಿಮಿಷ ಆದ್ಮೇಲೆ ಅಗಲವಾಗಿರೋ ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಮ್ಯಾರಿನೇಟ್ ಮಾಡಕ್ ಇಟ್ಟಿದ್ವಲ್ಲ ಆ ಚಿಕನ್ನ ಇವಾಗ ಹಾಕೊಳ್ಳೋಣ. ನಾನು ತಪ್ಪಲೆಗೆ ಎಣ್ಣೆ ಏನು ಹಾಕಿಲ್ಲ, ಬರೀ ಚಿಕನ್ ಅಷ್ಟೇ, ಮ್ಯಾರಿನೇಟ್ ಮಾಡಿರೋ ಚಿಕನ್ ಅಷ್ಟೇ ಹಾಕೊಂಡು ಇವಾಗ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ತಟ್ಟೆಯಲ್ಲಿರೋ ಮಸಾಲೆನ ಒಂದನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಹಾಕಿ ವೇಸ್ಟ್ ಮಾಡಕ್ ಹೋಗ್ಬಿಟ್ಟು ಮಸಾಲೆ ತುಂಬಾ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಚಿಕನ್ನ ತಪ್ಪಲೆನಲ್ಲಿ ನೀಟಾಗಿ ಕೈ ಆಡಿಸ್ಕೊಳ್ಳೋಣ. ಚಿಕನ್ನು ಒಂದು 10 ನಿಮಿಷ ಸಾಕು, ಬೆಂದು ಹೋಗ್ಬಿಡುತ್ತೆ, ಬೇಗನೆ ಬೇಯುತ್ತೆ. ಯಾಕಂದ್ರೆ ನಾವು ಚೆನ್ನಾಗಿ ಕಲಸಿರ್ತೀವಲ್ಲ, ಅದಕ್ಕೆ ಅದು ಬೇಗ ಬೆಂದೋಗ್ಬಿಡುತ್ತೆ.
ಫಾರಂ ಕೋಳಿ ಬೇಯೋದಕ್ಕೆ ತುಂಬಾ ಟೈಮ್ ತಗೊಳ್ಳೋದಿಲ್ಲ. ಈ ಬಿರಿಯಾನಿ ಮಾಡೋದಕ್ಕೆ ಒಂದು 20 ನಿಮಿಷ ಸಾಕು, ಬೇಗನೆ ಆಗೋಗುತ್ತೆ. ಇವಾಗ ತಟ್ಟೆಲಿರೋ ಮಸಾಲೆ ತೊಳೆದಿದ್ವಲ್ಲ ಆ ನೀರು ಹಾಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡೋಣ. ಒಂದು 5 ನಿಮಿಷ ಬೇಯಿಸ್ಬೇಕಾಗುತ್ತೆ. ಹಂಗೆ ಪ್ಲೇಟ್ ಮುಚ್ಚಿ ಆಮೇಲೆ ತೆಗ್ದಾದ್ಮೇಲೆ ಈ ತರ ಚೆನ್ನಾಗಿ ಬೆಂದಿರುತ್ತೆ, ಜಿಡ್ಡೆಲ್ಲ ಬಿಟ್ಕೊಂಡಿರುತ್ತೆ. ಗ್ರೇವಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ತರ ಆಗಿರುತ್ತೆ. ಕರೆಕ್ಟಾಗಿ 5 ನಿಮಿಷ ಮುಚ್ಚಿಬಿಡಿ, ಬೆಂದೋಗಿರುತ್ತೆ. ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕೊಳ್ಳೋಣ. ಕಸೂರಿ ಮೇಥಿನ ಮಿಕ್ಸ್ ಮಾಡಿಬಿಡಿ ಹಾಕೊಳ್ಳಿ. ಇದಂತೂ ನನ್ನ ಫೇವ್ರೇಟು. ಅದು ಗಮ್ಮಂತ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ಕಸೂರಿ ಮೇಥಿ ಹಾಕೋದ್ರೇ ಒಂದು ಟೇಸ್ಟ್ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಬಿಡೋಣ, 1-2 ನಿಮಿಷ. ಇವಾಗ 90% ಚಿಕನ್ನು ಬೆಂದೋಗಿದೆ. ಅರ್ಧ ಭಾಗ ನಿಂಬೆ ಹುಳಿ ಹಾಕೋತಾ ಇದ್ದೀನಿ. ಫೈನಲಿ ಲಾಸ್ಟಿಗೆ ಹಾಕೊಳ್ಳಿ ನಿಂಬೆ ರಸನ. ಇವಾಗ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದ್ರೆ ರುಚಿ ನೋಡ್ಬಿಟ್ಟು ಹಾಕೊಳ್ಳಿ. ನಾನು ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಕಮ್ಮಿ ಇದ್ದಂಗಿತ್ತು ಅದಕ್ಕೆ. ಇವಾಗ ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಬಿಡೋಣ. ಆಮೇಲೆ ಅನ್ನ ಇಟ್ಟಿದ್ವಲ್ಲ ನಾವು ಆ ಕಡೆ ಬೇಯೋದಿಕ್ಕೆ, ಅದನ್ನ ನೋಡೋಣ. ನೋಡಿ, ಅಕ್ಕಿ 80% ಅಷ್ಟು ಬೆಂದಿದೆ. ಇವಾಗ ಇಷ್ಟು ಬೆಂದ್ರೆ ಸಾಕು, ಇನ್ನು 20% ಬೇಯಿಸ್ಕೋಬಹುದು. ಇವಾಗ ಡೈರೆಕ್ಟಾಗಿ ಅನ್ನ ಬಸ್ಕೊಂಡು ಚಿಕನ್ ಇರೋ ತಪ್ಪಲೆ ಒಳಕ್ಕೆ ಹಾಕೊಳ್ಳೋಣ. ಚಿಕನ್ ಮೇಲೆ ಅಳ್ಕೋತಾ ಇದ್ದೀನಿ ಅನ್ನನ, ಗ್ಯಾಪ್ ಬಿಡದೆ ಇರೋ ತರ. ಅನ್ನನ ಸಮತಟ್ಟವಾಗಿ ನಾವು ನೀಟಾಗಿ ಅಳ್ಕೋಬೇಕಾಗುತ್ತೆ. ನಾನು ಮಾಡ್ತಾ ಇದ್ದೀನಿ ನೋಡಿ, ಅದೇ ತರ ಅಳ್ಕೊಳ್ಳಿ. ಅನ್ನ 80% ಅಷ್ಟೇ ಬೆಂದಿರೋದು. ನಾವು ದಮ್ ಕಟ್ಟಿ ಸಣ್ಣ ಉರಿನಲ್ಲಿ ಗ್ಯಾಸ್ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅನ್ನದ ಮೇಲೆ 1-2-3 ಸ್ಪೂನು ತುಪ್ಪ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಚಿಟಕಿ ಟೇಸ್ಟಿಂಗ್ ಪೌಡರ್ನ ಸ್ವಲ್ಪ ನೀರಲ್ಲಿ ಕದ್ರಿ ಹಾಕೋತಾ ಇದ್ದೀನಿ. ಹಾಗೆ ಮೇಲೆ ಸ್ವಲ್ಪ ರೋಸ್ಟ್ ಮಾಡಿರೋ ಆನಿಯನ್ ಹಾಕೋಬಿಡೋಣ. ಅವಾಗಲೇ ಸ್ವಲ್ಪ ಮಿಗಿಸ್ಕೊಂಡಿದ್ವಲ್ಲ ಕಾಲ್ಭಾಗ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ದಮ್ ಕಟ್ಟಿ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸಣ್ಣ ಊರಿನಲ್ಲಿ. 10 ನಿಮಿಷ ಬಿಟ್ಟು ತೆಗೆದು ನೋಡಿದ್ರೆ ಈ ತರ ಕಾಣಿಸುತ್ತೆ. ಇವಾಗ ಕೆಳಗಿಂದ ಮೇಲಕ್ಕೆ ಸ್ವಲ್ಪ ಚಿಕನ್ನ ಎತ್ತಾಡಿಸ್ಕೊಳ್ಳಿ, ಅನ್ನನು ಚಿಕನ್ನುವೆ. ಒಂದು ಸೈಡಿಂದ ಮಿಕ್ಸ್ ಮಾಡ್ಕೋತಾ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ದಮ್ಮಲ್ಲೇ ಬೇಯಿಸಿರೋದು ಇದನ್ನ. ಇಷ್ಟೇ ವೀಕ್ಷಕರೇ, ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಹಾಗೆ ಹೋಗುತ್ತೆ. ಒಂದು 20 ನಿಮಿಷ ಸಾಕು, ಬಿರಿಯಾನಿ ಬೇಗನೆ ಮಾಡಬಹುದು. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಇನ್ನೊಂದ್ಸಲ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬಂದಿರುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.